ಎಸ್, ಬಸವ ಜಯಂತಿ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಬಸವ ಚಿತ್ತಾರ, ಬಸವಣ್ಣನವರ ಹಾಗೂ ಶರಣರ ಚಿತ್ರರಚನಾ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ನಂಜನಗೂಡು ಬ್ರಿಗೇಡ್ನಿಂದ ಆರ್ಪಿ ರಸ್ತೆಯ ಶ್ರೀ ನೀಲಕಂಠೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಆಯೋಜಿಸಿದ್ದ ಚಿತ್ರರಚನಾ ಸ್ಪರ್ಧೆಯಲ್ಲಿ ತಾಲೂಕಿನ ವಿವಿಧ ಶಾಲೆಯ 50ಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿ ಬಸವಣ್ಣ ಹಾಗೂ ಶರಣರ ಚಿತ್ರಗಳನ್ನ ಬಿಳಿ ಕಾಗದದ ಮೇಲೆ ಬರೆದು ಅದಕ್ಕೆ ಬಣ್ಣ ತುಂಬಿ ತಮ್ಮಲ್ಲಿರುವ ಕಲೆಯನ್ನ ಅನಾವರಣಪಡಿಸಿದ್ರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಸೇರಿದಂತೆ ಇತರೆ ಗಣ್ಯರು ದೀಪ ಬೆಳಗಿಸಿ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಈ ವೇಳೆ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಮಾತನಾಡಿ, ಸ್ಪರ್ಧೆಯಲ್ಲಿ ಗೆಲ್ಲೋದು ಬಿಡೋದು ಮುಖ್ಯವಲ್ಲ, ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಅತಿ ಮುಖ್ಯವಾಗುತ್ತೆ. ಬಸವ ಜಯಂತಿ ಹಿನ್ನೆಲೆಯಲ್ಲಿ ಚಿತ್ರರಚನಾ ಸ್ಪರ್ಧೆ ಆಯೋಜನೆ ಮಾಡುವ ಮೂಲಕ ಸಂಘಟಕರು ಉತ್ತಮ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಅಚ್ಚುಕಟ್ಟಾಗಿ ನಡೆದು ಸಾಕಷ್ಟು ವಿದ್ಯಾರ್ಥಿಗಳು ಭಾಗವಹಿಸುವಂತಾಗಲಿ ಅಂತ ಶುಭ ಹಾರೈಸಿದರು. ಹಾಗೂ ನಗರಸಭೆ ಮೆಂಬರ್ಸ್ ಆಗಲಿ ಹಾಗೂ ಎಲ್ಲ ಪದಾಧಿಕಾರಿಗಳು, ಗಣ್ಯರು ಮತ್ತು ವಿದ್ಯಾರ್ಥಿಗಳು ಎಲ್ಲರಿಗೂ ನಮಸ್ಕರಿಸುತ್ತಾ, ಇದು ಹುಡುಗರೆ ಇಲ್ಲೊಂದು ನಿಮಿಷ ಕೇಳಿ. ಈ ಫಸ್ಟ್ ಟೈಮ್ ನೀವು ಡ್ರಾಯಿಂಗ್ ಕಾಂಪಿಟೇಷನ್ಗೆ ಬಂದಿರೋರು ಎಷ್ಟು ಜನ ಇದ್ದೀರಾ? ಫಸ್ಟ್ ಟೈಮ್ ನೀವು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಸ್ಕೂಲ್ ಟೈಮ್ನಲ್ಲಿ ಡ್ರಾಯಿಂಗ್ ಕೈ ಕೆಳಗಡೆ ನಾನು ಸ್ಕೂಲ್ ಹೋಗ್ಬೇಕಾದ್ರೆ ಫಸ್ಟ್ ಟೈಮ್ ಹಿಂಗೆ ಡ್ರಾಯಿಂಗ್ ಕಾಂಪಿಟೇಷನ್ಗೆ ಹೋದೆ. ನನ್ಗೆ ಗೊತ್ತಿಲ್ಲದಾಗೆ ನನಗೆ ಪ್ರೈಸ್ ಸಿಕ್ತು. ಯಾಕಂದ್ರೆ ಚೆನ್ನಾಗಿ ಬಂತು. ನನ್ಗೆ ಗೊತ್ತಿರಲಿಲ್ಲ ನನ್ನ ಟ್ಯಾಲೆಂಟು ಡ್ರಾಯಿಂಗಲ್ಲಿ ಇರುತ್ತೆ ಅಂತ. ಅದಾದ ನಂತರ ಬರ್ತಾ ಕೆಲವು ಕಾಂಪಿಟೇಷನ್ಸ್ಗಳು ಎಲ್ಲ ಡ್ರಾಯಿಂಗ್ನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಆಮೇಲೆ ಕೆಲವೊಂದೆಲ್ಲ ಪೆನ್ಸಿಲ್ ಸ್ಕೆಚಸ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ನಮ್ಮ ಟ್ಯಾಲೆಂಟ್ ಆಗಿ, ನಮ್ಮ ಪ್ಯಾಷನ್ ಆಗಿ ಅದ್ರಲ್ಲಿ ಗೊತ್ತಾಗುತ್ತೆ. ಸೊ ಈ ತರ ಅವಕಾಶದಲ್ಲಿ ನಿಮ್ಗೊಂದು ಒಂದು ಆಪರ್ಚುನಿಟಿ ಸಿಕ್ಕಾಗ ಅದನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡು ನೀವು ಮತ್ತೆ ಇನ್ನು ಹಲವಾರು ಬೇರೆ ಡ್ರಾಯಿಂಗ್ ಆಗಲಿ ಅಥವಾ ರೈಟಿಂಗ್, ಎಸ್ಸೆ ರೈಟಿಂಗ್ ಕಾಂಪಿಟೇಷನ್ ಆಗಲಿ ಅಥವಾ ಬೇರೆ ಯಾವುದೇ ರೀತಿ ಕಾಂಪಿಟೇಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಪಾರ್ಟಿಸಿಪೇಟ್ ಮಾಡ್ತೀರಲ್ಲ? ಆಯ್ತು. ಈಗ 3 ವಿಷಯ. ಒಂದು ಅಕಾಡೆಮಿಕ್ಸ್ ಅಂದ್ರೆ ನೀವು ಓದೋದು ಒಂದ್ ಕಡೆ, ಇನ್ನೊಂದು ಕಲ್ಚರಲ್ ಮತ್ತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂದ್ರೆ ನೀವು ಬರ್ತಾರೆ. 3ನೇದು ಸ್ಪೋರ್ಟ್ಸ್. ಇವು 3 ಕೂಡ ಸರಿ ಸಮವಾಗಿ ನೀವು ನೋಡ್ಕೋಬೇಕಾಗುತ್ತೆ. ಅಂದ್ರೆ ಬರೀ ಓದೋದಷ್ಟೇ 100% ಗಮನ ಅಲ್ಲ. ಕಲ್ಚರಲ್ಲು ಈ ತರ ಸಿಂಗಿಂಗ್ ಕಾಂಪಿಟೇಷನ್ ಆಗಲಿ ಅಥವಾ ಡ್ಯಾನ್ಸ್ ಆಗಲಿ ಅಥವಾ ಈ ತರ ಡ್ರಾಯಿಂಗ್ ಕಾಂಪಿಟೇಷನ್ ಆಗಲಿ, ಜೊತೆಗೆ ಸ್ಪೋರ್ಟ್ಸ್ ಕೂಡ ಎಲ್ಲರೂ ಅದರಲ್ಲೂ ಕೂಡ ಈಕ್ವಲಿ ಪಾರ್ಟಿಸಿಪೇಟ್ ಮಾಡಿ. ನಿಮ್ದು ಏನಂತಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ಅಂದ್ರೆ ನೀವು ಯಾವ ರೀತಿ ನಿಮ್ಮ ಒಂದು ಪರ್ಸನಲ್ ಕ್ಯಾರೆಕ್ಟರ್ ಆಗಲಿ, ನಿಮ್ಮೊಂದು ಕಾನ್ಫಿಡೆನ್ಸ್ ಆಗಲಿ ಇದರಲ್ಲೇ ಬರ್ತವೆ. ಆಯ್ತಾ? ಅರ್ಥ ಆಯ್ತಲ್ಲ? ಸೊ ಇದನ್ನ ನೀವು ಸರಿಯಾಗಿ ಉಪಯೋಗಿಸೋದು ಮುಂದೆ ಬರೋ ದಿನಗಳಲ್ಲಿ ಹಲವಾರು ಕಾಂಪಿಟೇಷನ್ಸ್ ಅಲ್ಲಿ ಭಾಗವಹಿಸಬೇಕು. ಬಸವ ಜಯಂತಿ ಪ್ರಯುಕ್ತ ಇವತ್ತು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ಮತ್ತೆ
ಶ್ರೀ ನೀಲಕಂಠೇಶ್ವರ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಕುಮಾರ್ ಮಾತನಾಡಿ, ಬಸವ ಜಯಂತಿ ಹಿನ್ನೆಲೆಯಲ್ಲಿ ಈ ಸ್ಪರ್ಧೆ ಆಯೋಜಿಸಿದ್ದೇವೆ. ಬಸವಣ್ಣನವರ ಆಶಯಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಇನ್ನೂ ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸುವುದಾಗಿ ತಿಳಿಸಿದರು. ನಿಮ್ಮಲ್ಲಿ ಸ್ಥಳಾವಕಾಶ ಆಯಿತು ಮಾಡಿ ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್ ಇದು ಚೆನ್ನಾಗಿದೆ, ಇದು ಮಾಡಲೇಬೇಕು ನೀವು ಅಂತ ಹೇಳಿ ನಾನು ಅವ್ರಿಗೆ ಉತ್ತೇಜನ ಕೊಟ್ಟಾಗ ಅವರು ಒಂದು ಶನಿವಾರ ಇಲ್ಲಿ ಮಾಡೋದಕ್ಕೆ ನಾವು ತಯಾರು ಮಾಡ್ಕೊಡ್ತೀನಿ ಅಂತ ಹೇಳಿ ಇವತ್ತು ಅಡ್ವರ್ಟೈಸ್ಮೆಂಟ್ಸು ಸ್ವಲ್ಪ ಕಡಿಮೆ ಆಗಿದ್ರೆ ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಇದನ್ನ 500 ಮಕ್ಕಳಿಗೆ ನಾವು ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಅದು ಅವರ ಜೊತೆಗೆ ನಮ್ಮ ಕಾರ್ಯವನ್ನು ನಾವು ಕೇಳ್ಕೊಳ್ತೀವಿ. ನಿಜವಾಗಿ ಒಂದು ಒಳ್ಳೆ ಕಾನ್ಸೆಪ್ಟ್ ಮಾಡ್ತಾ ಇದ್ದಾರೆ. ಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು 15 ಜನ ಟೀಮಿಗಳಲ್ಲಿ ಎಲ್ಲಾ ಧರ್ಮದ ಮಕ್ಕಳು ಸೇರಿಕೊಂಡು ಇದು ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. 1 ವರ್ಷದಿಂದ ಮಾಡ್ತಾ ಇದ್ದಾರೆ. ಅವರು ಅತ್ಯಂತ ಓದಿರ್ತಕ್ಕಂಥ UPS IAS ಮಕ್ಕಳು ಮಾಡಿರ್ತಕ್ಕಂಥವ್ರಿಗೆ ಒಂದು ಬುಕ್ಸ್ ಅನ್ನ ಕೊಟ್ಟಿದ್ದಾರೆ. ಈಗ ನೋಡಿ ಬಸವಣ್ಣವರ ಒಂದು ಕಾನ್ಸೆಪ್ಟ್ ಅಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಬಸವಣ್ಣವರಿಗೆ ಸಲ್ಲಿಸಬೇಕಾಗುತ್ತೆ. ಯಾಕೆಂದ್ರೆ ಬಸವಣ್ಣವರು ಲಿಂಗವನ್ನು ಮಾತ್ರ ಲಿಂಗಾಯತರಿಗೆ ಇಟ್ಟಿಲ್ಲ, ಅವರು ಎಲ್ಲಾ ಧರ್ಮದವರೆಗೂ ಲಿಂಗವನ್ನು ಕಟ್ಕೊಳ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮಾಡಿರ್ತಕ್ಕಂಥ ಬಸವಣ್ಣವರು. ಯಾಕಂದ್ರೆ ಮನೋಹರ ಭಾಷೆಯಲ್ಲಾಗಲಿ ಮಾದಿಗ ಚೆನ್ನೈಯಾಗಲಿ ಎಲ್ಲರಿಗೂ ಕಟ್ಟಿರ್ತಕ್ಕಂಥದ್ದು ಎಲ್ಲಾ ಧರ್ಮದವರು ಬಸವಣ್ಣವರನ್ನ ನೆನೆಸ್ಕೊಳ್ಳೇಬೇಕಾದಂಥ ಒಂದು ಅವಕಾಶ ಇದು. ಈ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಅತ್ಯಂತ ಸುಂದರವಾಗಿ ಮಾಡಿದರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ನಾನು ಅವರು ಇಬ್ಬರು ಸೇರಿಕೊಂಡು ಖಂಡಿತವಾಗ್ಲೂ ಮಿನಿಮಮ್ ಒಂದು 500 ಮಕ್ಕಳಿಗೆ ಅದನ್ನು ಮಾಡ್ತೀನಿ ಅಂತ ಈ ಸಮಾರಂಭದಲ್ಲಿ ಹೇಳ್ತಾ, ಜೊತೆಗೆ ನಾನು ಅಖಿಲ ವೀರಶೈವ ಮಹಾಸಭೆಯವರು ಹೇಳಿದೆ, ನಾವು ಇದನ್ನ ನೀವು ಮಕ್ಕಳಿಗೆ ಏನಾದರೂ ಕಾಂಪಿಟೇಷನ್. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್, ನಗರಸಭೆ ಅಧ್ಯಕ್ಷ ಶ್ರೀಕಂಠ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ CM ಶಂಕರ್, ಕುರಟ್ಟಿ ಮಹೇಶ್, ನಗರಸಭೆ ಸದಸ್ಯರಾದ ಮಹದೇವ್ ಪ್ರಸಾದ್, ನಾಮನಿರ್ದೇಶನ ಸದಸ್ಯ ರವಿ, ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಗೌಡ ಸೇರಿದಂತೆ ಇತರೆ ಗಣ್ಯರು, ಶಾಲಾ ಅಧ್ಯಾಪಕ ವರ್ಗ, ಸಿಬ್ಬಂದಿಗಳು, ಪೋಷಕರು ಸೇರಿದಂತೆ ಇತರರು ಭಾಗವಹಿಸಿದರು.